ನಾನು ಜಯಂತಿ ನಾಗಭೂಷಣ್ ಅಂತ ಒಂದು ಮೆಥಡ್ ಆಫ್ ಈಜಿಪ್ಷಿಯನ್ ಅಸ್ಟ್ರಾಲಜಿ ಮಾಡ್ತಾ ಇದ್ದೀನಿ. ಮತ್ತು ಪ್ರಾರ್ಥನೆ ಬಗ್ಗೆ ಹೆಂಗೆ ಮಾಡಬೇಕು ಅಂತ ಹೇಳಿ ಪುಸ್ತಕ ಬರೆದಿದ್ದೀನಿ. ಪ್ರಾರ್ಥನೆಯ ಜೊತೆಗೆ ಕೆಲವು ಜ್ಞಾನ ತಿಳ್ಕೊಬೇಕು. ಅಂದರೆ ದುಡ್ಡು ಹೆಂಗೆ ಬರುತ್ತೆ, ಎಲ್ಲಿರುತ್ತೆ ಅನ್ನೋದು ಸ್ವಲ್ಪ ತಿಳ್ಕೊಂಡ್ರು ಒಳ್ಳೆಯದು. ಭಕ್ತಿ ಮತ್ತು ಜ್ಞಾನ ಎರಡೂ ಇದ್ದರೆ ಲಕ್ಷ್ಮಿ ಒಲಿತಾಳೆ. ಸಿಂಪಲ್ ಆಗಿ ಒಂದು 4-5 ಪಾಯಿಂಟ್ಸ್ ಹೇಳ್ತೀನಿ ಎಲ್ಲಿ ಲಕ್ಷ್ಮಿ ಇರ್ತಾಳೆ ಅಂದರೆ. ಎಲ್ಲಿ ಗಂಡ ಹೆಂಡತಿ ಜಗಳ ಆಡೋದಿಲ್ವೋ ಅಲ್ಲಿ ಆ ಮನೆಗೆ ಬರ್ತಾಳೆ. ಎಲ್ಲಿ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡ್ತಾಳೋ ಅಲ್ಲಿ ಇರ್ತಾಳೆ. ಎಲ್ಲಿ ಶ್ರಾದ್ದ ಮಾಡ್ತಾರೋ ಅವ್ರ ಮನೆಯಲ್ಲಿ ಇರ್ತಾಳೆ. ಎಲ್ಲಿ ಹೆಂಗಸರಿಗೆ ರೆಸ್ಪೆಕ್ಟ್ ಇರುತ್ತೋ ಅಲ್ಲಿ ಇರ್ತಾಳೆ. ಎಲ್ಲಿ ನಿರಂತರವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇರುತ್ತಾ ಅಂಥವರಲ್ಲಿ ಇರ್ತಾರೆ. ಎಲ್ಲಿ ಯಾರು ಧೈರ್ಯವಾಗಿರ್ತಾರೋ ಅವರಲ್ಲಿ ಇರ್ತಾರೆ. ಅದ್ರ ಸಂಬಂಧಪಟ್ಟಿದ್ದು ಒಂದು ವಿಚಾರ ಅಂತಂದರೆ, ಒಂದು ಸಲ ರಾಜ ಇರ್ತಾನಂತೆ. ಆ ರಾಜ ಹಂಗೆ ಇದು ಬೇರೆ ಪಕ್ಕದ ರಾಜ್ಯದವ್ರು ಬಂದು ಅಟ್ಯಾಕ್ ಮಾಡ್ತಾರೆ. ಆಗ ಅವನು ಯುದ್ಧ ಮಾಡ್ಲಾ ಬೇಡವಂತ ಯೋಚನೆ ಮಾಡ್ತಾ ಇದ್ದಾಗ ಎಲ್ಲ ಲಕ್ಷ್ಮಿಗಳು ಒಬ್ಬೊಬ್ಬರೇ ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ ಎಲ್ಲ ಹೋಗ್ತಾ ಇರ್ತಾರಂತೆ. ಆಗ ಧೈರ್ಯಲಕ್ಷ್ಮಿ ಹೇಳ್ತಾಳಂತೆ, ನೀನೇನಾದ್ರು ಧೈರ್ಯವಾಗಿ ನಮ್ಮನ್ನು ಕಾಪಾಡೋಗಿದ್ರೆ ಯುದ್ಧ ಮಾಡಿ ನಾವು ಇರ್ತೀವಿ, ಇಲ್ಲಾಂದರೆ ನಾವೆಲ್ಲ ಹೋಗ್ತೀವಿ ಅಂತ. ಹಾಗಾಗಿ ಅವನು ಧೈರ್ಯವಾಗಿ ಫೈಟ್ ಮಾಡಿದಾಗ ಎಲ್ಲ ಲಕ್ಷ್ಮಿಗಳು ವಾಪಸ್ ಬರುತ್ತಂತೆ. ಹಾಗಾಗಿ ಯಾರಲ್ಲಿ ಧೈರ್ಯ ಇರುತ್ತೋ ಅವರಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ. ಕೆಲವು ವಸ್ತುಗಳಲ್ಲಿ ಲಕ್ಷ್ಮಿ ಇರ್ತಾಳೆ. ದೀಪದಲ್ಲಿ ಲಕ್ಷ್ಮಿ ಇರ್ತಾಳೆ. ಮತ್ತು ಲೋಟಸ್ ಫ್ಲವರ್ಸಲ್ಲಿ ಇರ್ತಾಳೆ. ನೀರು ತುಂಬ ವೇಸ್ಟ್ ಮಾಡಬಾರ್ದು, ನೀರಲ್ಲಿ ಇರ್ತಾಳೆ. ಮತ್ತು ಎಲ್ಲಿ ಸಮಾರಂಭ ನಡೆಯುತ್ತೋ ಅಲ್ಲಿ ಇರ್ತಾಳೆ. ಮತ್ತು ಪಿಂಕ್ ಕಲರ್ ಡ್ರೆಸ್ ಅಂದರೆ ಪಿಂಕ್ ಅಂದರೆ ಭಾಳ ಇಷ್ಟ. ಪಿಂಕ್ ಇವತ್ತು ನಾನು ಹಾಕ್ಕೊಂಡಿದ್ದೀನಿ. ಪಿಂಕ್ ಅಂದರೆ ಅದರಲ್ಲಿ ಇರ್ತಾಳೆ. ಮತ್ತು ಮೂಗ್ಬಟ್ಟಲ್ಲಿ ತುಂಬ ಇಷ್ಟಪಡ್ತಾಳೆ. ಮತ್ತು ಮುತ್ತಲ್ಲಿ ಇರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವು ಲಕ್ಷ್ಮಿ ಬಗ್ಗೆ ಎಲ್ಲಿ ವಾಸ ಮಾಡ್ತಾಳೆ, ಎಲ್ಲಿ ಇರ್ತಾಳೆ ತಿಳ್ಕೊಂಡು ಅದಕ್ಕೆ ತಗ್ನಂಗೆ ಭಕ್ತಿ ಜ್ಞಾನ ಬೆಳೆಸ್ಕೊಳ್ಳೋದ್ರಿಂದ ನಿಮಗೆ ಸಕ್ಸಸ್ಸಿವ್ ರೇಟು ತುಂಬ ಚೆನ್ನಾಗಿರುತ್ತೆ. ಇವರು ಲಕ್ಷ್ಮೀ ಕುಬೇರ ಪೂಜೆ ಮಾಡೋದ್ರಿಂದ ಎಲ್ಲರೂ ಭಾಗವಹಿಸಿ ಪ್ರಾರ್ಥನೆ ಪ್ರಯತ್ನ ಎರಡೂ ಮಾಡಿದಾಗ ನಿಮಗೆ ಸಕ್ಸಸ್ಸಿವ್ ರೇಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.